ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಎಲ್ಲ ಕೆಲಸ ಮುಗೀತು, ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಸಹ ಆಗಿಬಿಟ್ಟು ಇವತ್ತು ಟೈಮ್ ಇದೆ ಅಂತೇಳಿ ನೋಡಿ ಇವಳು ಸಹ ಎದ್ದು ಬಂದಿದ್ದಾಳೆ. ಇವಳು ಬೆಡ್ರೂಮಲ್ಲಿ ಮಲಗಿದ್ಲು. ಈಗ ನಾನು ಇಲ್ಲಿದ್ದೀನಿ ಅಂತೇಳಿ ಇಲ್ಲಿ ಎದ್ದು ಬಂದಿದ್ದಾಳೆ. ನನ್ನ ಹುಡುಕ್ತಾಳೆ. ನಾನು ಅಲ್ಲಿಲ್ಲ ಇರಲ್ವಲ್ಲ, ಎಚ್ಚರ ಆದ ತಕ್ಷಣ ಎದ್ದು ಬಂದುಬಿಡ್ತಾಳೆ ನನ್ನ ಹತ್ರಕ್ಕೆ. ನಾನು ಕೂತ್ಕೊಂಡಿದ್ವಲ್ಲ, ಅದಕ್ಕೆ ಇಲ್ಲೇ ಮಲ್ಸ್ಕೊಂಡಿದ್ದೀನಿ. ಬರ್ತಾಯಿದೆ ತುಂಬಾ. ಇವತ್ತು ಏನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಮನೆಗೆ ಹೊಸ ವಾಷಿಂಗ್ ಮಿಷಿನ್ ಬರ್ತಾಯಿದೆ. ಹೊಸದು ಪರ್ಚೇಸ್ ಮಾಡಿದ್ದೀವಿ, ನ್ಯೂ ವಾಷಿಂಗ್ ಮಿಷಿನ್. ಅದು ಯಾವ ಮಷಿನ್ ಯಾವ ಥರ ಇರುತ್ತೆ, ಹೇಗಿದೆ ಅಂತ ನಿಮಗೂ ಸಹ ತೋರಿಸ್ತೀನಿ. ವಾಷಿಂಗ್ ಮಿಷಿನ್ ಯಾವ ಥರ ಇರಬೇಕು ಅದೇ ಥರ ಇರುತ್ತೆ. ಬಟ್ ನಾವು ಯಾವ ಮಷಿನ್ ತೊಗೊಂಡಿದ್ದೀವಿ ಅಂಥೇಳಿ ನಿಮಗೂ ಸಹ ತೋರಿಸ್ತೀನಿ. ಇವತ್ತು ಬರ್ತಾಯಿದೆ ಅಲ್ಲ, ವೀಡಿಯೋ ಮಾಡಿಕೊಂಡು ನಿಮಗೂ ಹಾಕ್ತೀನಿ, ತೋರಿಸ್ತೀನಿ. ಇವತ್ತು ಅದೇ ನಮಗೆ ವಿಶೇಷ. ಇವತ್ತು ಮೊದಲು ಮಷಿನ್ ಇತ್ತು, ವಾಷಿಂಗ್ ಮಿಷಿನ್ ಮೊದಲಿಂದ ಇತ್ತು. ಅದು ಸ್ವಲ್ಪ ಸ್ಟ್ರಕ್ಕಾಗಿ ನಿಂತುಬಿಟ್ಟಿತ್ತು. ಹಾಗಾಗಿ ಅದು ರಿಪೇರಿ ಬದಲು ಹೊಸದೇ ಪರ್ಚೇಸ್ ಮಾಡಿದ್ದೀವಿ. ಹಾಗಾಗಿ ಇವತ್ತು ಬರ್ತಾಯಿದೆ. ಅದು ಡೆಲಿವರಿ ಇದೆ. ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಇವತ್ತು ಡೆಲಿವರಿ ನಿಮಗೂ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಅದೇ ಆ್ಯಸ್ ಯೂಶ್ವಲ್ ರೊಟ್ಟಿನೇ ಮಾಡಿದ್ದೀನಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಷ್ಟೇ ನಾನು ರೊಟ್ಟಿ ಮಾಡೋದು ಬಿಡೋದು. ಡೈಲಿ ರೊಟ್ಟಿನೇ ಮಾಡೋದು. ಹಾಗಾಗಿ ರೊಟ್ಟಿ ಪಲ್ಯ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡಿದ್ದೀನಿ. ಬಿಸಿ ಬಿಸಿ ರೊಟ್ಟಿ. ನನ್ನ ಮಕ್ಕಳೆಲ್ಲ, ನಮ್ಮ ಹಸ್ಬೆಂಡ್ ಎದ್ದೇಳೋದ್ರೊಳಗೆ ನಾನು ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಅವ್ರು ಫ್ರೆಶ್ ಅಪ್ ಆಗಿ ತಿನ್ನೋದೊಂದೇ ಬಾಕಿ. ಬೆಳಿಗ್ಗೆ ಬೇಗ ಎದ್ದು ಮಾಡ್ಕೊಂಬಿಡ್ತೀನಿ. ಸ್ಕೂಲೆಲ್ಲ ಇರೋದ್ರಿಂದ, ಅವಳು ಚಿಕ್ಕವಳು ಬೇರೆ ಇರೋದ್ರಿಂದ ಅವಳು ಎದ್ಮೇಲೆ ಬಿಡೋದಿಲ್ಲ. ಹಾಗಾಗಿ ಅವಳು ಎದ್ದೇಳೋಷ್ಟರಲ್ಲಿನೇ ಕೆಲಸ ಮುಗಿಸ್ಕೊಂಬಿಟ್ಟಿರ್ತೀನಿ. ಮಧ್ಯಾಹ್ನ ಮತ್ತೆ ಅವಳು ಮಲಗ್ತಾಳೆ, ಇನ್ನೊಂದು ಟ್ರಿಪ್ ಮಲಗ್ತಾಳೆ ಈಗ 10 ಗಂಟೆಗೆ. ಅವಾಗ ಮಧ್ಯಾಹ್ನ ಅಡುಗೆ ಮುಗಿಸ್ಕೊತೀನಿ. ಅವಳು ಮಲಸಿನೇ ಕೆಲಸ ಮಾಡ್ಕೊತೀನಿ. ಅಷ್ಟೇನು ತೊಂದರೆ ಕೊಡೋಲ್ಲ ನನ್ನ ಮಗಳು. ಆದರೂ ಸ್ವಲ್ಪ ಅವಳು ಮಲಗಿದಾಗೆ ಕೆಲಸ ಮಾಡ್ಕೊಡೋದು ಜಾಸ್ತಿ. ನಾನು ಅವಳು ಎದ್ದಾಗ ಅವಳ ಜೊತೆನೇ ಇರ್ತೀನಿ ಜಾಸ್ತಿ. ಅವಳ ಜೊತೆನೇ ಆಟಾಡ್ಕೊತಾ, ಅವಳ ಜೊತೆನೇ ಓಡಾಡ್ಕೊತಾ ಇರ್ತೀನಿ. ಹಾಗಾಗಿ ಅವಳು ಮಲ್ಕೊಂಡಾಗೇ ಕೆಲಸ ಮಾಡ್ಕೊತೀನಿ ನಾನು. ಪಲ್ಯ ಯಾವ್ದು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಯಾವಾಗಲೂ ಹುಣಸೆ ರಸ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಈ ಸಾರಿ ಡ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಹಾಕಿ, ಏನು ನೀರು ಹಾಕಿಲ್ಲ, ಹುಣಸೆ ರಸನೂ ಹಾಕಿಲ್ಲ. ಓನ್ಲಿ ಆನಿಯನ್ ಟೊಮೊಟೊ ಹಾಕಿ ಡ್ರೈ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನಮ್ಮ ಹಸ್ಬೆಂಡಿಗೆ ಇಷ್ಟ. ಹುಣಸೆ ರಸ ಹಾಕಿದ ಪಲ್ಯ ನಂಗೆ ಇಷ್ಟ. ಈ ಥರ ಡ್ರೈ ಮಾಡಿದರೆ ನಮ್ಮ ಹಸ್ಬೆಂಡ್ಗೆ ಇಷ್ಟ. ಈ ಸರಿ ಈ ಥರ ಮಾಡ್ಕೊಂಡಿದ್ದೀನಿ ಪಲ್ಯನ. ರೊಟ್ಟಿ ಪಲ್ಯ ಜೊತೆ ಸ್ವಲ್ಪ ಇದು ಪುಡಿ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಶೇಂಗಾ ಚಟ್ನಿ ಪುಡಿ, ಇದನ್ನು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಭಾಳ ನಮ್ಮ ಹಸ್ಬೆಂಡ್ ಯೂಸ್ ಮಾಡೋದು. ನಾನೇನು ತಿನ್ನಲ್ಲ ಜಾಸ್ತಿ, ಅವ್ರಿಗೋಸ್ಕರ ಅಂತಲೇ ಮಾಡಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಬೆಳಗ್ಗೆಗೆ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಚಿಕ್ಕವಳಿಗೆ ರಾಗಿ ಸರಿ ಮಾಡ್ಕೊತೀನಿ. ಅಷ್ಟರಲ್ಲಿ ಎದ್ದೊಳ್ತಾಳೆ ಅವಳು. ಈಗೇನಂದರೆ ನೆಕ್ಸ್ಟು ಈ ಬೆಂಡೆಕಾಯಿ ಕಟ್ ಮಾಡ್ಕೋಬೇಕಾದ್ರೆ ನನ್ನ ಚಿಕ್ಕ ಮಗಳು ಹೇಗೆಲ್ಲ ಆಟ ಆಡಿದ್ದಾಳೆ, ಅದು ಬೆಂಡೆಕಾಯಿನೆಲ್ಲ ಹಚ್ಕೊಂಡು ಅಂತೇಳಿ ಆ ಕ್ಲಿಪ್ಪಿಗೆ ಸಹ ಮಾಡ್ಕೊಂಡಿದ್ದೆ. ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಮತ್ತು ಇದು ಇವತ್ತು ಅದೇ ವೀಡಿಯೋನ, ವಾಷಿಂಗ್ ಮಿಷಿನ್ ವೀಡಿಯೋನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇದು ವೀಡಿಯೋ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಬಂದಾಗ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡು ನಿಮಗೂ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ. ಬುಜ್ಜಿ ಇಲ್ಲೋಡು. ವಾ ಬುಜ್ಜಿ, ಎಲ್ಲಿ ಬಿಡಿ ತೋರಿಸ್ಬಿಡಿ. ನೋಡಿ ಬುಜ್ಜಿಮ್ಮ ಫೋನ್ ಹಚ್ಕೊಂಡಮ್ಮ. ಲೇಡಿ ಫಿಂಗರ್ದು ನೋಡಿ ಹೆಂಗೆ ಹಚ್ಕೊಂಡಿದ್ದಾಳೆ. ಅಲ್ಲಿ ಬುಜ್ಜಿ ಬಂಗಾರ. ವಾ ಇಲ್ಲೋಡು ಮಮ್ಮಿ. ವಾ ಸೂಪರ್ ಬುಜ್ಜಿ. ನೋಡಿ ಲೇಡಿ ಫಿಂಗರ್ ಕಟ್ ಮಾಡ್ತಾ ಇದ್ದೀನಿ. ತಗೊಂಡು ಹಚ್ಕೋತಿದ್ದಾಳೆ. ಚಂದ ಮಗಳೇ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂತು. ಇವತ್ತು ತೊಗೊಂಬರ್ತಾಯಿದ್ದಾರೆ. ಫೋನ್ ಮಾಡಿದರು, ಇದ್ದೀವಿ ಅಂತ ಹೇಳಿದ್ವಿ. ಹಾಗಾಗಿ ನಮ್ಮದು ಟಾಪ್ ಫ್ಲೋರಲ್ಲಲ್ವ ಮನೆ ಇರೋದು. ಹಾಗಾಗಿ ಫೋನ್ ಮಾಡಿ ಬಂದರು. ಇದ್ದೀವಿ ಅಂತ ಹೇಳಿದ್ರಿಂದ ಮೇಲೆ ತೊಗೊಂಡು ಬಂದರು. ನೋಡಿ ಯಾವ ಥರ ಇದೆ ನಮ್ಮ ವಾಷಿಂಗ್ ಮಿಷಿನ್. ನಮ್ಮ ಹಸ್ಬೆಂಡ್ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ವಾಷಿಂಗ್ ಮಿಷಿನ್ ಈ ಥರ ಇದೆ ನೋಡಿ. ನಮ್ಮದು LG ಕಂಪ್ನಿದು ವಾಷಿಂಗ್ ಮಿಷಿನು. ಫ್ರಂಟ್ ಲೋಡು LG ಕಂಪ್ನಿ. ಮತ್ತು ಇದು ಎಷ್ಟು kg ಇದೆ ಅಂದರೆ 9 kg ಇದೆ, 9 kg. ಮೊದಲು ಸಹ ವಾಷಿಂಗ್ ಮಿಷಿನ್ ಇತ್ತು. ನನ್ನ ಅಕ್ಕ ನನ್ನ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿದ್ದರು ವಾಷಿಂಗ್ ಮಿಷಿನು. ಅದು ಸಹ 6 ವರ್ಷ ಯೂಸ್ ಮಾಡಿದ್ದೀವಿ ನಾವು. ಅದು ಸಹ ಫ್ರಂಟ್ ಲೋಡ್ದೇ ಇತ್ತು. 6 ವರ್ಷ ಯೂಸ್ ಮಾಡಿದ್ವಿ ಕಂಟಿನ್ಯೂಯಸ್ ಆಗಿ. ತುಂಬ ಚೆನ್ನಾಗೇ ಬಂತು. ಅದು ಇತ್ತೀಚೆಗೆ ಏನಾಯಿತು ಅಂದರೆ, ಡ್ರಮ್ ಯಾಕೋ ಸ್ಟ್ರಕ್ ಆಗಿಬಿಡ್ತು. ಹಾಗಾಗಿ ಅದನ್ನು ಮತ್ತೇನು ರಿಪೇರಿ ಮಾಡಿಸೋದು ಅಂಥೇಳಿ ಹೊಸದೇ ತೊಗೊಂಡ್ಬಿಟ್ವಿ. 6 ವರ್ಷ ಯೂಸ್ ಮಾಡಿದ್ದೀವಲ್ಲ, ಮತ್ತೇನು ಅದನ್ನೇ ರಿಪೇರಿ ಮಾಡಿಸೋದು ಅಂಥೇಳಿ ನಮ್ಮ ಹಸ್ಬೆಂಡ್ ಹೊಸದೇ ಬುಕ್ ಮಾಡಿ ತರಿಸಿದ್ದೀವಿ ನೋಡಿ. ಇದು LG ಕಂಪ್ನಿದು ವಾಷಿಂಗ್ ಮಿಷಿನು.
ಈ ಥರದ್ದು ತೊಗೊಂಡಿದ್ವಿ. ಇದರಲ್ಲಿ ಗ್ರೇ ಮತ್ತು ವೈಟ್ ಕಲರ್ ಅವೈಲೇಬಲ್ ಇತ್ತು. ನಾವು ಗ್ರೇ ಕಲರ್ ತೊಗೊಂಡಿದ್ದೀವಿ. ನೋಡಿ ಇವರು ಇನ್ಸ್ಟಾಲೇಷನ್ಗೆ ಬಂದಿದ್ದರು, ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಲಿಕ್ವಿಡ್ ಹಾಕೋದು ಎಲ್ಲನೂ ಹೇಳ್ಕೊಡ್ತಾಯಿದ್ರು. ನಾವು ಮೊದಲೇ ಇದು ಯೂಸ್ ಮಾಡಿರೋದ್ರಿಂದ ಎಲ್ಲ ಗೊತ್ತಿತ್ತು, ಆದರೂ ಹೇಳ್ಕೊಡ್ತಿದ್ದಾರೆ ಅಂತ ಕೇಳ್ಕೊತಾ ಇದ್ವಿ. ಮತ್ತು ಯಾವ್ಯಾವ ಥರದ ಬಟ್ಟೆ ಇದ್ದರೆ ಯಾವ್ದು ಸೆಟ್ ಮಾಡ್ಕೋಬೇಕು, ಹೇಗೆ ಆನ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ನೋಡಿ ಡೈಲಿ ನಾರ್ಮಲ್ ಬಟ್ಟೆಗಳಿಗೆ ಮಿಕ್ಸ್ ಫ್ಯಾಬ್ರಿಕ್ ಇಡಬೇಕು, ಮತ್ತು ಹಾಸಿಗೆಗಳು ಹಾಕೋಗಿದ್ರೆ ಯಾವ್ದು ಇಡಬೇಕು, ಯಾವ್ದು ಸೆಟ್ ಮಾಡಬೇಕು, ಮತ್ತು ಮಕ್ಕಳ ಬಟ್ಟೆ ಇದ್ದರೆ ಯಾವ್ದು ಸೆಟ್ ಮಾಡಬೇಕು, ಟೆಂಪ್ರೇಚರ್ ಎಷ್ಟು ಇಡಬೇಕು ಎಲ್ಲನೂ ಹೇಳ್ಕೊಡ್ತಾಯಿದ್ರು. ನೋಡಿ ಇದರಲ್ಲಿ ಏನು ವಿಶೇಷ ಅಂದರೆ ಇದು ವೈಫೈ ಕನೆಕ್ಷನ್ ಇದೆ, ಇದು ಫೋನ್ಗೆ ಕನೆಕ್ಟ್ ಆಗುತ್ತೆ. ಇದು ನಾವು ಹೊರಗಡೆ ಇದ್ದರೂ ಸಹ ಎಷ್ಟೋ ಮೀಟ್ರಲ್ಲಿ ಇದ್ದರೆ ಈ ಥರ ಇದು ಆಫ್ ಆನ್ ನಾವು ಫೋನಲ್ಲೇ ಮಾಡ್ಕೋಬೋದು. ಆ ಥರ ವೈಫೈ ಕನೆಕ್ಷನ್ ಇದೆ. ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಇದರಲ್ಲಿ ಬಟ್ಟೆ ಹಾಕೋಗಿದ್ರೆ ನಾವು ಆನ್ ಮಾಡ್ಕೋಬೋದು, ಯಾವುದಕ್ಕಾದ್ರೂ ಸೆಟ್ ಮಾಡ್ಕೋಬೋದು, ಆಮೇಲೆ ಆಫ್ ಮಾಡ್ಕೋಬೋದು. ಎಲ್ಲನೂ ಸಹ ವೈಫೈ ಕನೆಕ್ಷನ್ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಇದನ್ನೇ ತೊಗೊಂಡಿದ್ದಾರೆ. ಎಲ್ಲದರಲ್ಲೂ ಚೆಕ್ ಮಾಡಿ ಸಹ ಇದೇ ಚೆನ್ನಾಗಿರೋ ಕಂಪ್ನಿ ಅಂತೇಳಿ ಹುಡುಕಾಡಿ ಇದೇ ತೊಗೊಂಡಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ ವಾಷಿಂಗ್ ಮೆಷಿನ್ ಮಾತ್ರ. ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ, ಎಲ್ಲ ಸರ್ಚ್ ಮಾಡಿ ತೊಗೊಂಡಿದ್ದಾರೆ ಈ ಮಷಿನ್ನ. ಇದೇ ಟಾಪಲ್ಲಿರೋದು, ಇದೇ ರನ್ನಿಂಗಲ್ಲಿರೋದು ಈಗ ಮಷಿನ್. ಎಲ್ ಜಿ ಕಂಪ್ನಿನೇ ಚೆನ್ನಾಗಿರೋದು. ಎಲ್ ಜಿ ಫಸ್ಟ್ ಚೆನ್ನಾಗಿದೆ, ಸೆಕೆಂಡ್ ಸ್ಯಾಮ್ಸಂಗ್ ಚೆನ್ನಾಗಿದೆ, ಫಸ್ಟ್ ಚೆನ್ನಾಗಿರೋದನ್ನೇ ತೊಗೋಬೇಕು ಅಂತೇಳಿ ಎಲ್ ಜಿ ಕಂಪ್ನಿನೇ ತೊಗೊಂಡಿದ್ದಾರೆ. ಇದು ಒಳ್ಳೆ ಕಂಪ್ನಿ ಅಲ್ವಾ. ಎಲ್ ಜಿ ಫ್ರಿಡ್ಜ್ ಆಗಲಿ, ವಾಷಿಂಗ್ ಮಿಷನ್ ಆಗಲಿ, ಯಾವುದಾಗಲಿ ಎಲ್ ಜಿ ಕಂಪ್ನಿ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ ಜಿ ಕಂಪ್ನಿದೇ ತೊಗೊಂಡಿದ್ದೀವಿ. ನೋಡಿ ಈ ಥರ ನೋಡಿ ಡಿಸ್ಪ್ಲೇ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ಆಮೇಲೆ ಫ್ರಂಟ್ ಲೋಡ್ ಅಲ್ವಾ, ಡ್ರಮ್ಮು ಎಲ್ಲ ದೊಡ್ಡದು ಬಂದಿದೆ. 9 kg ಆಗಿರೋದ್ರಿಂದ ಡ್ರಮ್ ಸ್ವಲ್ಪ ಭಾಳ ದೊಡ್ಡದಿದೆ. ಬಟ್ಟೆ ಸಹ ಚೆನ್ನಾಗಿ ಹಿಡಿತವೆ. ನೋಡಿ ಇದರಲ್ಲಿ ತುಂಬ ಆಪ್ಷನ್ಸ್ ಅವೈಲೇಬಲ್ ಇದೆ. ಹಾಗಾಗಿ ಇದು ನ್ಯೂ ಮಾಡಲು, ಹಾಗಾಗಿ ಇದನ್ನೇ ತೊಗೊಂಡಿದ್ವಿ. ಹೇಳ್ತಾಯಿದ್ರು ಅವರು, ಇಷ್ಟೊಂದು ಆಪ್ಷನ್ಸ್ ಇದ್ದಾವೆ ನೋಡಿ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಆಮೇಲೆ ವೈಫೈ ಕನೆಕ್ಷನ್ ಸಹ ಮಾಡ್ಕೊಂಡ್ವಿ. ಅದು ನಾವು ಅದೇ ಎಷ್ಟೋ ಮೀಟ್ರ್ ಎಷ್ಟೋ ಏನೋ ಗೊತ್ತಿಲ್ಲಪ್ಪ, ನಮ್ಮ ಹಸ್ಬೆಂಡಿಗೆ ಗೊತ್ತು. ಅದೇ ಫೋನಲ್ಲೇ ಆನ್ ಆಫು ಮಾಡ್ಕೋಬೋದಂತೆ. ಚೆನ್ನಾಗಿರುತ್ತೆ. ನೀವು ಸ್ಕೂಲಿಗೆ ಬಿಡೋಕೆ ಹೋದಾಗ, ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋದಾಗ ಏನಾದರೂ ಬಟ್ಟೆ ಹಾಕೋಗಿದ್ರೆ ನಾವು ಅಲ್ಲೇ ಫೋನಲ್ಲೇ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಆ ಥರ ಇದೆ ಅಂಥೇಳಿ ಹಾಗಾಗಿ ಇದು ತೊಗೊಂಡಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ. ನೋಡಲಿಕ್ಕಂತೂ ಗ್ರೇ ಕಲರ್ ತುಂಬ ಲೈಕ್ ಆಯಿತು ನನಗೆ. ನಾನು ಟಾಪ್ ಲೋಡ್ ಆಸೆ ಪಟ್ಟಿದ್ದೆ, ಬಟ್ ನಮ್ಮ ಹಸ್ಬೆಂಡಿಗೆ ಟಾಪ್ ಲೋಡ್ ಇರೋರೇ ಅದನ್ನು ಕೊಟ್ಟು ಫ್ರಂಟ್ ಲೋಡ್ ತೊಗೋತಿದ್ದಾರೆ. ನೀನೇನು ಟಾಪ್ ಲೋಡ್ ಕೇಳ್ತೀಯಾ ಅಂತೇಳಿ ಮತ್ತು ಫ್ರಂಟ್ ಲೋಡೇ ಮಾಡಿದರು. ಇದು ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತೇಳಿ ಹಾಗಾಗಿ ಫ್ರಂಟ್ ಲೋಡೇ ತೊಗೊಂಡ್ಬಿಟ್ಟಿದ್ದೀವಿ. ನೋಡಿ ಆಮೇಲೆ ಇದು ಕೆಳಗಡೆ ಕೊಟ್ಟಿದ್ದಾರಲ್ವ, ಅದು ಗಲೀಜು ಏನಾದರೂ ವಾಟ್ರ್ ಇದ್ದರೆ ತೆಗಿಯೋಕ್ಕಂತೇಳಿ ಅದನ್ನು ಸಹ ಹೇಳ್ಕೊಡ್ತಾಯಿದ್ರು. ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಲಿಕ್ವಿಡ್ ಹಾಕೋದು, ಆಮೇಲೆ ಕಂಫರ್ಟ್ ಇವೆಲ್ಲ ಹಾಕೋದು ಯಾವ ಥರ ಅಂತೆಲ್ಲ. ಆಮೇಲೆ ಇದಕ್ಕೆ ಒಂದು ಆ್ಯಪ್ ಹಾಕ್ಕೋಬೇಕು, ಅದು ವೈಫೈ ಕನೆಕ್ಷನ್ಗೆ. ಅದು ಆ್ಯಪೆಲ್ಲ ಇನ್ಸ್ಟಾಲ್ ಮಾಡ್ಕೋತಿದ್ರು. ಮತ್ತು ನೋಡಿ ಇದು ಡ್ರಮ್ ಎಲ್ಲ ಓಪನ್ ಮಾಡಿ ತೋರಿಸ್ತಾಯಿದ್ರು. ಡ್ರಮ್ ಕ್ಲೀನಿಂಗ್ ಹೆಂಗೆ ಮಾಡ್ಕೋಬೇಕು, ಇಷ್ಟು ದಿನಕ್ಕೆಲ್ಲ ಮಾಡ್ಕೋಬೇಕು ಡ್ರಮ್ ಕ್ಲೀನ್ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ನೋಡಿ ಡ್ರಮ್ಮೆಲ್ಲ ಎಷ್ಟು ದೊಡ್ಡದಿದೆ. ಮೇಲೆ ಸ್ಕ್ರೀನ್ ನೋಡಿ ಡೋರ್ದು ಎಷ್ಟು ಚೆನ್ನಾಗಿದೆ. ಆ ಸ್ಕ್ರೀನ್ ನೋಡಿ ತುಂಬ ಲೈಕ್ ಆಯಿತು ನನಗೆ, ಭಾಳ ಚೆನ್ನಾಗಿದೆ. ನೋಡಿ ಈ ಥರ ಕೆಳಗೆ ಇದು ಏನು ಅಂದರೆ ಇಲ್ಲೇನೋ ಗಲೀಜು ವಾಟ್ರ್ ಏನಾದರೂ ಇದ್ದರೆ ಈ ಥರ ಓಪನ್ ಮಾಡಿಕೊಂಡು ತೆಗಿಬೇಕಂತೆ. ಅವರು ಒಂದ್ಸರಿ ಚೆಕ್ ಮಾಡಿನೇ ಕಳಿಸಿರ್ತಾರಂತೆ ಕಂಪ್ನಿ ಕಡೆಯವರು. ನೋಡಿ ಈ ಥರ ಎಲ್ಲ ಚೆಕ್ ಮಾಡಿ ಕಳಿಸಿರ್ತಾರೆ. ಚೆಕ್ ಮಾಡಿರೋದ್ರಿಂದ ಅಲ್ಲಿ ಏನಾದರೂ ಇದೆ ಅಂತೇಳಿ ತೋರಿಸಿದ್ರು. ಅವರೆಲ್ಲ ವಾಟ್ರ್ ಹಾಕಿ ಚೆಕ್ ಮಾಡಿರ್ತಾರೆ. ಇಲ್ಲೇನಾದರೂ ಗಲೀಜು ವಾಟ್ರ್ ಇದ್ದರೆ ತೆಗಿಬೋದಂತೆ. ಹಾಗಾಗಿ ಅದನ್ನು ಸಹ ತೆಗೆದು ಹೇಳ್ಕೊಟ್ರು. ನೋಡಿ ನಮ್ಮ ಮಷಿನ್ ಈ ಥರ ಇದೆ, ಯಾವ ಥರ ಇದೆ ಅಂತ ನೀವು ಸಹ ಕಮೆಂಟ್ ಮಾಡಿ. ನಮಗಂತೂ ತುಂಬ ಲೈಕ್ ಆಗಿದೆ. ಗ್ರೇ ಕಲರ್ ಅಂತೂ ತುಂಬ ಇಷ್ಟ ಆಗಿದೆ. ನೋಡಿ ಹಾಯ್ ಫ್ರೆಂಡ್ಸ್, ಇವರೀಗ ಇದು ಬ್ಲ್ಯಾಕ್ ಗ್ರೇಪ್ಸ್ ತಿಂತಾ ಇದ್ದಾರೆ ನೋಡಿ ಇಬ್ಬರು. ಹಂಗಲ್ಲ ಮಿನಿ, ನೀಟಾಗಿ ತಿನ್ನಮ್ಮ, ಅದೆಲ್ಲ ಇದಾಗುತ್ತೆ. ಇವ್ರಿಗೂ ಸಪ್ರೇಟ್ ಹಾಕ್ಕೊಟ್ಟಿದ್ದೀನಿ, ಅವ್ರಿಗೂ ಸಪ್ರೇಟ್ ಹಾಕ್ಕೊಟ್ಟಿದ್ದೀನಿ. ನೋಡಿ ಕುತ್ಕೊಂಡು ತಿಂತಾ ಇದ್ದಾರೆ ಇಬ್ಬರು. ಈಗಾಗಲೇ ಟೈಮ್ 6:30 ಆಗಿದೆ. ನಾನು ನೈಟ್ ಅಡುಗೆ ಮಾಡ್ಕೊತಿದ್ದೀನಿ. ಇವರಿಬ್ಬರು ಮಲ್ಗೆ ಎದ್ದಿದ್ದಾರೆ. ಹಾಗೆ ಟಿ ವಿ ನೋಡ್ಕೊಳ್ತಾ ಇವ್ರಿಗೂ ಹಾಕ್ಕೊಡ್ತಿದ್ದೀನಿ ತಿನ್ನಲಿ ಅಂತೇಳಿ. ನಾನೀಗ ನೈಟ್ ಅಡುಗೆ ಏನು ಮಾಡ್ತಿದ್ದೀನಿ ಅಂದರೆ ಚಪಾತಿ ಮಾಡ್ತಿದ್ದೀನಿ. ಚಪಾತಿನಾಗೆ 5 o'clockಗೆ ನೆನೆಯಿಟ್ಟಿದ್ದೆ, 5 ಗಂಟೆಗೆ ನೆನೆ ಇಟ್ಟಿದ್ದೀನಿ. 1 hour ಚೆನ್ನಾಗಿ ನೆಂದಿದೆ. ನೋಡಿ ಸ್ಮೂತಾಗಿದೆ ಹಿಟ್ಟು, ಈ ಥರ ಸ್ಮೂತಾಗಿದೆ. ಈಗ ಚಪಾತಿ ಮಾಡ್ಕೊತೀನಿ. ಈಗ ಚಪಾತಿ ಮಾಡ್ಲಿಕ್ಕೆ ಅಂತಲೇ ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆ ಏನು ಮಾಡಿದ್ದೀವಿ ಅಂದರೆ ಇದು ಹೀರೆಕಾಯಿದು ಸಿಪ್ಪೆ ಬರುತ್ತಲ್ಲ ಅದ್ರ ಚಟ್ನಿ. ನೋಡಿ
ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋ ಚಟ್ನಿ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ರೆಸಿಪಿನೂ ಸಹ ಮಾಡಿ ಹಾಕ್ತೀನಿ. ನೋಡಿ, ಇದು ಹೀರೆಕಾಯ್ದು ಚಟ್ನಿದು ಪುದೀನ ಚಟ್ನಿ. ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಪುದೀನ ಚಟ್ನಿ ಇಷ್ಟು ಉಳಿದಿದೆ, ಆಫ್ಟರ್ನೂನ್ ತಿಂದ್ಕೊಂಡಿದ್ದೀವಿ. ಇದು ಹೀರೆಕಾಯಿದು ಸಿಪ್ಪೆಯ ಚಟ್ನಿ. ಈ ಚಟ್ನಿ ಜೊತೆ ನೈಟ್ ರೈಸ್ ಬೇಡ ಅಂತ ಹೇಳಿದ್ದಾರೆ ನಮ್ಮ ಹಸ್ಬೆಂಡು, ಹಾಗಾಗಿ ಚಪಾತಿ ಮಾಡ್ಕೊತಿದ್ವಿ. ಚಪಾತಿ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ಚಪಾತಿ ರೆಡಿಯಾಗಿದೆ. ಈಗ ತಲೆಗೆ ಚಪಾತಿ ಮಾಡಿಟ್ಟಿದ್ದೀನಿ. ಈಗ ಬಿಸಿ ಬಿಸಿ ಚಪಾತಿ ರೆಡಿಯಾಗಿದೆ. ಈಗ ನನ್ನ ಮಗಳಿಗೆ ಚಪಾತಿ ತುಪ್ಪ ಸ್ವಲ್ಪ ಚಟ್ನಿ ಹಚ್ಕೊಡ್ತೀನಿ. ನೋಡಿ, ತಿನ್ಕೋತಾಳಂತೆ. ರೋಲ್ ಮಾಡಿ ಕೊಟ್ಬಿಟ್ರೆ ತಿನ್ಕೋತಾಳೆ. ನೋಡಿ, ಎಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಆಗ್ತವೆ ಚಪಾತಿ ಮಾತ್ರ. ಈ ಥರ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕಿ ಅವ್ರಿಗೆ ಸ್ವಲ್ಪ ಚಟ್ನಿ ಹಚ್ಚಿ ರೋಲ್ ಮಾಡಿಕೊಡ್ತೀನಿ. ಸ್ವಲ್ಪ ನಂದಿನಿ ತುಪ್ಪ ಹಾಕ್ತೀನಿ ನೋಡಿ. ಓಕೆ ಮಿನಿ, ಸೊಪ್ಪಲ್ಲಿ ಬಿಸಿ ಚಪಾತಿ ಅಲ್ವಾ, ಬೇಗ ಕರಗುತ್ತೆ ತುಪ್ಪ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದಕ್ಕೆ ಸ್ವಲ್ಪ ಹೀರೆಕಾಯಿ ಚಟ್ನಿ ಅನ್ನಲ್ಲ, ಇದು ಹೀರೆಕಾಯಿ ಚಟ್ನಿನ ಸ್ವಲ್ಪನೇ ಸ್ಪ್ರೆಡ್ ಮಾಡ್ತೀನಿ. ತುಪ್ಪದ ಜೊತೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇದೆ ಇವಳಿಗೆ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ತಿನ್ನಲ್ಲ ಜಾಸ್ತಿ ಖಾರ ಇವಳು, ಹಾಗಾಗಿ ಗಮ್ ಮಾಡ್ತಾ ಇದೆ ತುಪ್ಪ ಮತ್ತು ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸಾಕಮ್ಮ ಇದೆ. ಮತ್ತು ಈ ಚಟ್ನಿ ಚೆನ್ನಾಗಿ, ಇದು ಹುಣಸೆಹಣ್ಣು ಚಟ್ನಿ, ಇದನ್ನು ಹಾಕೊತಿದ್ದಾಳೆ ನೋಡಿ. ಹುಣಸೆಹಣ್ಣು ಚಟ್ನಿ ಸಹ ಸ್ವಲ್ಪ ಹಚ್ಚಿದ್ದೀನಿ. ಈಗ ನೀಟಾಗಿ ರೋಲ್ ಮಾಡಿ ತಡಿಯಮ್ಮ ಮಾಡ್ತೀನಿ. ಈ ಥರ ನೀಟಾಗಿ ರೋಲ್ ಮಾಡಿಕೊಟ್ರೆ ಬಿಸಿ ಚಪಾತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಫ್ರಿಜ್ ಕ್ಲೋಸ್ ಮಾಡಮ್ಮ. ಸರಿ, ಹೌದಲ್ಲ. ಇದು ಹುಣಸೆಹಣ್ಣು ಚಟ್ನಿ ನಮ್ಮ ಅತ್ತೆ ಕೊಟ್ಟಿದ್ದು, ಇಷ್ಟು ಉಳಿದಿದೆ. ಬುಜ್ಜಿಗಂತ ಕೊಟ್ಟು ಕಳಿಸಿದ್ರು ರೈಸಲ್ಲಿ ಹಾಕಿ ತಿನ್ನಿಸು ಅಂತೇಳಿ. ಹಾಗಾಗಿ ಅವಳು ತಿನ್ನಲ್ಲ, ಬುಜ್ಜಿ ತಿನ್ನಲ್ಲ, ಇವಳೇ ತಿಂತಾಳೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ ನೋಡಿ. ಚಪಾತಿ ಇಷ್ಟು ಚೆನ್ನಾಗಿ ಬಿಸಿ ಬಿಸಿ ಚಪಾತಿ ರೆಡಿಯಾಗಿದೆ ನೈಟ್ಗೆ. ಬುಜ್ಜಿ ತಿಂತಾ ಇದೆಯಾ ಮಿನಿ? ಚೆನ್ನಾಗಿದೆನಾ? ಅವಳಿಗೆ ಕೊಟ್ಟಿದ್ದೀನಿ. ಬುಜ್ಜಿಗೂ ಚಪಾತಿ, ಒಂದು ಅವಳಿಗೆ ಆಮ್ಲೆಟ್ ಹಾಕಿ ತಿನ್ನಿಸ್ತೀನಿ ಚಪಾತಿ ಜೊತೆ. ನೋಡಿ, ಚಟ್ನಿ ತುಂಬ ಚೆನ್ನಾಗಿದೆ. ಹೀರೆಕಾಯಿ ಸಿಪ್ಪೆಯ ಚಟ್ನಿ ಜೊತೆ ಚಪಾತಿ ಮಸ್ತಾಗಿರುತ್ತೆ. ಚಪಾತಿ ಮಾಡಿದ ಪ್ಯಾನಲ್ಲಿನೇ ಒಂದು ಆಮ್ಲೆಟ್ ಸ್ವಲ್ಪ ಉಪ್ಪು ಖಾರ ಹಾಕೋತಿದ್ದೀನಿ. ಇವಳಿಗೆ ಚಿಕ್ಕದಾಗಿ ಒಂದು ಸ್ಮಾಲ್ ಆಮ್ಲೆಟ್. ಈ ಥರ ಚಪಾತಿ ಮಾಡಿದ ಪ್ಯಾನಲ್ಲೇ ಅಂಚಲ್ಲೇ ಹಾಕೋತಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಇವಳಿಗೆ ಚಪಾತಿ ಜೊತೆ ಆಮ್ಲೆಟ್ ಇಟ್ಟು ತಿನ್ನಿಸ್ತೀನಿ ಬುಜ್ಜಿಗೆ. ಆಡ್ತಾ ಇದ್ದಾರೆ. ಎಲ್ಲಿ ಬುಜ್ಜಿ? ಬುಜ್ಜಿ ಹಾಂ, ಮಿನಿ ಬಾ. ಅಲ್ಲೆಲ್ಲ ಗೋಡೆ ಮೇಲೆ ಬರಿಬಾರ್ದಮ್ಮ. ಇದು ಮಮ್ಮಿ ಇಟ್ಕೊಟ್ಟೋಗಿದ್ರು ನಮ್ಮ ಫ್ರೆಂಡ್ ಮನೆಯಲ್ಲಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮಮ್ಮಿ ಹ್ಯಾಂಡ್ ಸೂಪರ್. ಏನಿಟ್ಟು ಚೆನ್ನಾಗೇ ಬರುತ್ತೆ ಪ್ಲ್ಯಾಂಟ್ಸು. ನೋಡಿ, ಇದು ನಮ್ಮ ಫ್ರೆಂಡ್ ಮನೆಯಲ್ಲಿ ಹೊರಗಡೆ ಬಿಸಿಲು ಬೀಳಲ್ಲ, ಹಾಗಾಗಿ ವಿಂಡೋ ಸೈಡ್ ಇಟ್ಟಿದ್ದಾಳೆ ಇವಳು ಸಹ. ನೋಡಿ, ನಮ್ಮ ಮಮ್ಮಿ ಇಟ್ಕೊಟ್ಟು ಹೋಗಿದ್ದು ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಬಂದಿದೆ. ಅವಳು ಈಗೂ ನೆನೆಸ್ತಾಳೆ ನಿಮ್ಮ ಮಮ್ಮಿ ಹ್ಯಾಂಡ್ ಸೂಪರ್ ಅಂತೇಳಿ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವಳು ನೋಡಿ, ಇಲ್ಲೆಲ್ಲ ಮನಿ ಪ್ಲ್ಯಾಂಟ್ ಹಾಕಿದ್ದಾಳೆ. ಇವ್ರು ಬಂದು ಇಲ್ಲಿ ಆಟ ಆಡ್ತಿದ್ದಾರೆ ನೋಡಿ. ಇವರಿಬ್ರು ಊಟ ಮುಗೀತು, ಕ್ಲಾಕ್ ಆಯಿತು. ಆಗಲೇ ಸೀರಿಯಲ್ ಸ್ಟಾರ್ಟ್ ಆಯಿತು, ಗೌರಿ ಕಲ್ಯಾಣ. ಇವರು ಅಲ್ಲೇ ಆಟ ಆಡ್ಕೊತಿದ್ದಾರೆ ಅಪೋಸಿಟ್ ನನ್ನ ಫ್ರೆಂಡ್ ಮನೇಲಿ. ಈಗ ಅವಳಿಗೂ ದೊಡ್ಡವಳಿಗೆ ಚಪಾತಿ ತಿನ್ನಿಸಿದ್ದೀನಿ. ಅವಳು ಈ ಗಾಡಿ ಆಡ್ತಾ ತಿನ್ಕೊಂಡು ಅವಳು ಚಿಕ್ಕವಳಿಗೆ ತಿನ್ನಿಸ್ತಾ ಇದ್ದೀನಿ. ಅವ್ರದ್ದೆಲ್ಲ ಆದಮೇಲೆ ನಾನು ತಿಂದು ಆವಾಗ ನಮ್ಮ ಹಸ್ಬೆಂಡ್ ಬರ್ತಾರೆ ಡ್ಯೂಟಿಯಿಂದ. ತಿರುಗಿ 8 o'clock ಆಯ್ತು. ಈಗ ಬುಜ್ಜಿ ಜಾಗ ಇದೆ ಅಂತ